ದೇವಸ್ಥಾನಕ್ಕೆ ಹೋದಾಗ ಸ್ವಲ್ಪ ಸಮಯ ಕುಳಿತುಕೊಳ್ಳುತ್ತೇವೆ ಯಾಕೆ? ದೇವಸ್ಥಾನಕ್ಕೆ ಹೋದಾಗ ಸ್ವಲ್ಪ ಸಮಯ ಕುಳಿತುಕೊಳ್ಳುವ ಮಹತ್ವ. ಭಾರತೀಯ ಸಂಸ್ಕೃತಿಯಲ್ಲಿ ದೇವಸ್ಥಾನಗಳಿಗೆ ಭೇಟಿ ನೀಡುವುದು ಅತ್ಯಂತ ಪವಿತ್ರ ಮತ್ತು ಆಧ್ಯಾತ್ಮಿಕ ಅಂಶವಾಗಿದೆ. ದೇವಾಲಯವು ಶುದ್ಧ ಶಕ್ತಿ ಮತ್ತು ಶಾಂತಿಯ ಕೇಂದ್ರವಾಗಿದ್ದು, ಭಕ್ತರಲ್ಲಿ ಆಧ್ಯಾತ್ಮಿಕ ಚೈತನ್ಯವನ್ನು ಉತ್ತೇಜಿಸುತ್ತದೆ. ದೇವಾಲಯಕ್ಕೆ ಭೇಟಿ ನೀಡಿದಾಗ ಭಕ್ತರು ಅಲ್ಲಿಯ ಶುದ್ಧ ವಾತಾವರಣದಲ್ಲಿ ಸ್ವಲ್ಪ ಸಮಯ ಕುಳಿತುಕೊಳ್ಳುವುದು ಒಂದು ಸಾಮಾನ್ಯ ಅಭ್ಯಾಸ. ಆದರೆ ಇದರ ಹಿಂದೆ ವೈಜ್ಞಾನಿಕ, ಆಧ್ಯಾತ್ಮಿಕ ಹಾಗೂ ದಾರ್ಶನಿಕ ಕಾರಣಗಳಿವೆ. ಈ ಲೇಖನದಲ್ಲಿ ದೇವಾಲಯದಲ್ಲಿ ಸ್ವಲ್ಪ ಸಮಯ ಕುಳಿತರೇನಾಗುತ್ತದೆ ಎಂಬುದನ್ನು ವಿವರವಾಗಿ ಚರ್ಚಿಸುತ್ತೇವೆ. 1. ಶಾಂತಿ ಮತ್ತು ಮನಸ್ಸಿನ ನೆಮ್ಮದಿ. ದೈನಂದಿನ ಜೀವನದಲ್ಲಿ ನಾವು ಹಲವಾರು ಒತ್ತಡಗಳು, ಆತಂಕಗಳು, ದುಃಖಗಳು ಮತ್ತು ಭಯಗಳನ್ನು ಎದುರಿಸುತ್ತೇವೆ. ದೇವಾಲಯಕ್ಕೆ ಹೋದಾಗ ಅದರ ಪವಿತ್ರ ವಾತಾವರಣ ಮತ್ತು ಭಕ್ತಿಗೀತೆಗಳು ನಮ್ಮ ಮನಸ್ಸಿಗೆ ಶಾಂತಿಯನ್ನು ನೀಡುತ್ತವೆ. ತಕ್ಷಣವೇ ಹೊರಹೋಗುವ ಬದಲು ಅಲ್ಲಿಯೇ ಸ್ವಲ್ಪ ಕಾಲ ಕುಳಿತುಕೊಂಡರೆ ಆ ಶುದ್ಧ ಶಕ್ತಿಯನ್ನು ನಾವು ಆನಂದಿಸಬಹುದು. ಉದಾಹರಣೆ, ಒಬ್ಬ ವ್ಯಕ್ತಿ ದಿನಪೂರ್ತಿ ಒತ್ತಡದಲ್ಲಿ ಕೆಲಸ ಮಾಡುತ್ತಾನೆ. ಆದರೆ ಸಂಜೆ ದೇವಾಲಯಕ್ಕೆ ಹೋಗಿ ಸ್ವಲ್ಪ ಸಮಯ ಕುಳಿತುಕೊಂಡರೆ ಆತನ ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ. ಇದರಿಂದ ಆತನ ಒತ್ತಡ ಕಡಿಮೆಯಾಗುತ್ತದೆ ಮತ್ತು ಆತ ಆಧ್ಯಾತ್ಮಿಕ ಶಕ್ತಿಯನ್ನು ಅನುಭವಿಸುತ್ತಾನೆ. 2. ಭಕ್ತಿಯ ವೃದ್ಧಿ ಮತ್ತು ಆಧ್ಯಾತ್ಮಿಕ ಅನುಭವ. ದೇವಸ್ಥಾನವೆಂದರೆ ದೈವೀ ಶಕ್ತಿಯುಳ್ಳ ಸ್ಥಳ. ನಾವು ದೇವರ ಸನ್ನಿಧಿಯಲ್ಲಿ ಕುಳಿತು ಭಜನೆ, ಧ್ಯಾನ, ಪ್ರಾರ್ಥನೆ ಮಾಡಿದರೆ ನಮ್ಮ ಭಕ್ತಿ ಹೆಚ್ಚು ಗಾಢವಾಗುತ್ತದೆ. ದೇವಾಲಯದಲ್ಲಿ ಇರುವ ಧಾರ್ಮಿಕ ವಾತಾವರಣ ನಮ್ಮ ಮನಸ್ಸನ್ನು ಶುದ್ಧಗೊಳಿಸುತ್ತದೆ. ಉದಾಹರಣೆ, ನಾವು ಶ್ರೀರಾಮನ ದೇವಾಲಯಕ್ಕೆ ಹೋದರೆ ಅಲ್ಲಿಯ ಹನುಮಾನ್ ಚಾಲಿಸಾ ಅಥವಾ ರಾಮನಾಮ ಸಂಕೀರ್ತನ ಕೇಳಿದರೆ ನಮ್ಮ ಮನಸ್ಸಿನಲ್ಲಿ ರಾಮನ ಭಕ್ತಿ ಹೆಚ್ಚಾಗುತ್ತದೆ. ನಾವು ದೇವರ ಆರಾಧನೆಗೆ ಹೆಚ್ಚಿನ ಗಮನ ನೀಡುವಂತೆ ಪ್ರೇರಿತಗೊಳ್ಳುತ್ತೇವೆ. 3. ಶಾರೀರಿಕ ಮತ್ತು ಮಾನಸಿಕ ಆರೋಗ್ಯದ ಮೇಲೆ ಪರಿಣಾಮ. ಆಧ್ಯಾತ್ಮಿಕ ಸ್ಥಳಗಳಲ್ಲಿ ಶುದ್ಧ ಆಕ್ಸಿಜನ್ ಹೆಚ್ಚಿರುತ್ತದೆ. ದೇವಾಲಯದ ಸುತ್ತಮುತ್ತ ಹಸಿರು ವಾತಾವರಣ, ಪವಿತ್ರ ಹವನದ ಧೂಪ, ಪುರೋಹಿತರು ಮಾಡುವ ಮಂತ್ರೋಚ್ಚಾರ. ಆರೋಗ್ಯ ಸಂಬಂಧಿತ ಅಂಶಗಳು. ದೇವಾಲಯದ ಒಳಗೆ ಕುಳಿತಾಗ ಮನಸ್ಸು ಶಾಂತವಾಗುತ್ತದೆ. ಇದು ರಕ್ತದೊತ್ತಡವನ್ನು ನಿಯಂತ್ರಿಸುವಲ್ಲಿ ಸಹಾಯ ಮಾಡುತ್ತದೆ. ಮಠ, ದೇವಾಲಯಗಳಲ್ಲಿನ ಪವಿತ್ರ ವಾತಾವರಣ ಶ್ವಾಸಕೋಶಗಳಿಗೆ ಲಾಭದಾಯಕ. ಕುಳಿತು ಧ್ಯಾನ ಮಾಡಿದರೆ ಚಿತ್ತೋನ್ಮುಖತೆ ಹೆಚ್ಚುತ್ತದೆ. 4. ಶ್ರದ್ಧೆ ಮತ್ತು ದೇವರ ಅನುಗ್ರಹವನ್ನು ಪಡೆಯಲು. ಭಕ್ತರ ಶ್ರದ್ಧೆ ಮತ್ತು ಭಾವನೆಯನ್ನು ದೇವರು ಒಪ್ಪಿಕೊಳ್ಳಲು ನಾವು ಸ್ವಲ್ಪ ಸಮಯ ದೇವರ ಸನ್ನಿಧಿಯಲ್ಲಿ ಕಳೆದರೆ ಅದರ ಫಲ ದೊರಕುತ್ತದೆ. ತಕ್ಷಣವೇ ಹೊರಹೋಗುವುದರಿಂದ ನಮ್ಮ ಪ್ರಾರ್ಥನೆ ಪೂರ್ಣಗೊಂಡಂತಾಗದು. ದೇವಾಲಯದಲ್ಲಿ ಸ್ವಲ್ಪ ಸಮಯ ಕಳೆಯುವುದು ದೇವರ ಕೃಪೆಯನ್ನು ಸಂಪಾದಿಸಲು ಸಹಾಯ ಮಾಡುತ್ತದೆ. ಉದಾಹರಣೆ, ನಾವೊಬ್ಬರು ವಿಪತ್ತುಗಳಿಂದ ದೂರವಿರಲು ಅಥವಾ ನಮ್ಮ ಇಚ್ಛೆಗಳನ್ನು ನೆರವೇರಿಸಲು ದೇವರಿಗೆ ಪ್ರಾರ್ಥನೆ ಮಾಡುತ್ತೇವೆ. ಆದರೆ ದೇವರ ಸನ್ನಿಧಿಯಲ್ಲಿ ಶಾಂತಿಯುತವಾಗಿ ಕುಳಿತು ಪ್ರಾರ್ಥನೆ ಮಾಡಿದರೆ ಅದು ಮತ್ತಷ್ಟು ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸುತ್ತದೆ. 5. ದೇವಾಲಯದ ಶಕ್ತಿ ಕ್ಷೇತ್ರದ ಪರಿಣಾಮ. ಪ್ರತಿಯೊಂದು ದೇವಾಲಯವೂ ಶಕ್ತಿ ಕೇಂದ್ರವಾಗಿದೆ. ಅಲ್ಲಿಯ ವಾತಾವರಣ ನಮ್ಮ ಆಧ್ಯಾತ್ಮಿಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಕೆಲವು ದೇವಾಲಯಗಳು ವಿಶೇಷ ಜ್ಯೋತಿಷ್ಯ ಶಕ್ತಿಗಳನ್ನು ಹೊಂದಿರುತ್ತವೆ. ಹಾಗಾಗಿ ದೇವಾಲಯಕ್ಕೆ ಹೋದಾಗ ಸ್ವಲ್ಪ ಸಮಯ ಉಳಿಯುವುದರಿಂದ ನಾವು ಆ ಶಕ್ತಿಯನ್ನು ಪಡೆದುಕೊಳ್ಳಬಹುದು. ಉದಾಹರಣೆ, ತಿರುಪತಿ ತಿಮ್ಮಪ್ಪನ ದೇವಸ್ಥಾನದಲ್ಲಿ ಭಕ್ತರು ಸಮಾಧಾನದಿಂದ ಕುಳಿತು ಪ್ರಾರ್ಥನೆ ಮಾಡಿದರೆ ಅವರ ಮನಸ್ಸಿಗೆ ಶಾಂತಿ ಸಿಗುತ್ತದೆ. ಶಿರಡಿ ಸಾಯಿಬಾಬಾ ಮಂದಿರದಲ್ಲಿ ಭಕ್ತರು ಸಾಮೂಹಿಕ ಪ್ರಾರ್ಥನೆ ಮಾಡಿದಾಗ ಅವರ ಇಚ್ಛೆಗಳು ನೆರವೇರುತ್ತವೆ. 6. ಶ್ರವಣ ಮತ್ತು ಮನನ. ಹಿರಿದಿನ ಆಧ್ಯಾತ್ಮಿಕ ಪ್ರಭಾವ. ಧಾರ್ಮಿಕ ವಾತಾವರಣದಲ್ಲಿ ಕುಳಿತು ಧರ್ಮಸಂಗತವಾದ ವಿಚಾರಗಳನ್ನು ಕೇಳಿದರೆ ನಮ್ಮ ಮನಸ್ಸು ಹೆಚ್ಚು ಪರಿಶುದ್ಧವಾಗುತ್ತದೆ. ಗುರುಗಳ ಉಪದೇಶ ಅಥವಾ ಪುರೋಹಿತರ ಪ್ರವಚನಗಳು ನಮ್ಮ ಜೀವನಕ್ಕೆ ಮಾರ್ಗದರ್ಶಕವಾಗಬಹುದು. ಉದಾಹರಣೆ, ನಾವು ಭಗವದ್ಗೀತೆಯ ಉಪದೇಶವನ್ನು ದೇವಾಲಯದಲ್ಲಿ ಕೇಳಿದರೆ ಅದು ನಮ್ಮ ಜೀವನದ ತತ್ವಗಳನ್ನು ಬದಲಾಯಿಸಬಹುದು. 7. ವೈಜ್ಞಾನಿಕ ಕಾರಣಗಳು. ದೇವಾಲಯದ ವಾಸ್ತುಶಿಲ್ಪವನ್ನು ಗಮನಿಸಿದರೆ ಅದು ಪಾಸಿಟಿವ್ ಎನರ್ಜಿ ನೀಡುವ ರೀತಿಯಲ್ಲಿ ವಿನ್ಯಾಸಗೊಳಿಸಲಾಗಿದೆ. ಮಂತ್ರೋಚ್ಚಾರಣದಿಂದ ಧ್ವನಿಯ ಅಲೆಗಳು ನಮ್ಮ ಮೆದುಳನ್ನು ಪ್ರಭಾವಿತಗೊಳಿಸುತ್ತವೆ. ನಾಮಸ್ಮರಣೆಯಿಂದ ಬೌದ್ಧಿಕ ಶಕ್ತಿ ಹೆಚ್ಚಾಗುತ್ತದೆ. ದೇವಸ್ಥಾನವು ಕೇವಲ ಒಂದು ಪ್ರಾರ್ಥನೆಯ ಸ್ಥಳವಲ್ಲ, ಅದು ಶ್ರದ್ಧೆ, ಶಕ್ತಿ, ಶಾಂತಿ ಮತ್ತು ಸದ್ಗುಣಗಳ ಪಾಠಶಾಲೆಯಾಗಿದೆ. ದೇವಾಲಯಕ್ಕೆ ಹೋಗಿ ತಕ್ಷಣ ವಾಪಸ್ ಬರುವುದಕ್ಕಿಂತ ಸ್ವಲ್ಪ ಸಮಯ ಅಲ್ಲಿಯೇ ಶಾಂತಿಯುತವಾಗಿ ಕುಳಿತುಕೊಳ್ಳುವುದು ನಮ್ಮ ಆಧ್ಯಾತ್ಮಿಕ ಹಾಗೂ ಮಾನಸಿಕ ಸುಖವನ್ನು ಹೆಚ್ಚಿಸುತ್ತದೆ. ದೇವಾಲಯದ ಶಕ್ತಿ ಕ್ಷೇತ್ರವನ್ನು ಅನುಭವಿಸುವ ಮೂಲಕ ನಾವು ದೈವಿ ಅನುಗ್ರಹವನ್ನು ಸಂಪಾದಿಸಬಹುದು. ಆದ್ದರಿಂದ ಪ್ರತಿಯೊಬ್ಬರೂ ದೇವಾಲಯದಲ್ಲಿ ಸ್ವಲ್ಪ ಸಮಯ ಕಳೆಯುವುದು ಶ್ರೇಯಸ್ಕರ. ದೇವಾಲಯ ಮಾತ್ರ ದೇವರನ್ನು ನೋಡುವ ಸ್ಥಳವಲ್ಲ, ಅದು ದೇವರ ಅನುಭವವನ್ನು